ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಅಮೆರಿಕದಲ್ಲಿ ಭಾರತೀಯನಿಗೆ ಸಂಕಷ್ಟ, ಸುಳ್ಳು ಹೇಳಿ ತಗ್ಲಾಕೊಂಡ ಕಾರು ಡ್ರೈವರ್. ಅಮೆರಿಕ ಪೌರತ್ವ ಕ್ಯಾನ್ಸಲ್, 20 ವರ್ಷ ಜೈಲು. ಅಪರಾಧವೆಸಗಿ ಆ ಸತ್ಯವನ್ನ ಮುಚ್ಚಿಟ್ಟು ಅಮೆರಿಕದ ಪೌರತ್ವ ಪಡೆದಿದ್ದ ಭಾರತೀಯ ಮೂಲದ ವ್ಯಕ್ತಿಯೊಬ್ಬನ ವಿರುದ್ಧ ಅಮೆರಿಕದ ನ್ಯಾಯಾಂಗ ಇಲಾಖೆ ಈಗ ಸಿಡಿದು ನಿಂತಿದೆ. ಅತ್ಯಾಚಾರದಂತಹ ಹೀನಾಯ ಕೃತ್ಯ ಎಸಗಿದ್ದರೂ ಆ ಮಾಹಿತಿಯನ್ನ ಬಚ್ಚಿಟ್ಟು ಅಮೆರಿಕದ ಪ್ರಜೆಯಾಗಿದ್ದ ಗುರ್ಮಿತ್ ಸಿಂಗ್ ಎಂಬಾತನ್ನ ಪೌರತ್ವವನ್ನು ರದ್ದುಗೊಳಿಸಲು ದೊಡ್ಡ ಮಟ್ಟದ ಕಾನೂನು ಸಮರ ಶುರುವಾಗಿದೆ. ಟ್ಯಾಕ್ಸಿ ಚಾಲಕನಾಗಿದ್ದ ಈತ ಮಹಿಳಾ ಪ್ರಯಾಣಿಕರೊಬ್ಬರ ಮೇಲೆ ಎಸಗಿದ್ದ ಕ್ರೌರ್ಯ ಕೇಳಿದರೆ ಎಂಥವರು ಬೆಚ್ಚಿ ಬೀಳ್ತಾರೆ. ಸುಳ್ಳು ಹೇಳಿ ಪಡೆದ ಪೌರತ್ವ ಶಾಶ್ವತವಲ್ಲ ಎಂಬುದಕ್ಕೆ ಈ ಪ್ರಕರಣ ಸಾಕ್ಷಿಯಾಗುತ್ತಿದೆ. ಅಷ್ಟೇ ಅಲ್ಲದೆ ಟ್ರಂಪ್ ಆಡಳಿತವು ವಲಸೆ ಮತ್ತು ಪೌರತ್ವದ ವಿಷಯದಲ್ಲಿ ಎಷ್ಟು ಕಠಿಣ ಕ್ರಮಗಳನ್ನು ಜರುಗಿಸುತ್ತಿದೆ ಎಂಬುದಕ್ಕೆ ಇದೊಂದು ತಾಜಾ ಉದಾಹರಣೆ. ಹಾಗಾದ್ರೆ ಏನಿದು ಪ್ರಕರಣ? ಅಮೆರಿಕದ ನ್ಯಾಯಾಂಗ ಇಲಾಖೆ ಹೇಳಿದ್ದೇನು? ಡೀಟೇಲ್ ಆಗಿ ನೋಡೋಣ ಬನ್ನಿ. ಇನ್ನು ಈ ಪ್ರಕರಣದ ಆಳಕ್ಕೆ ಇಳಿಯುವುದಾದ್ರೆ, ಗುರ್ಮಿತ್ ಸಿಂಗ್ ಮಾಡಿದ್ದು ಕೇವಲ ವಂಚನೆಯಲ್ಲ, ಅದೊಂದು ಅಮಾನವೀಯ ಕೃತ್ಯ. ನ್ಯೂಯಾರ್ಕ್ನಲ್ಲಿ ಟ್ಯಾಕ್ಸಿ ಚಾಲಕನಾಗಿದ್ದ ಗುರ್ಮಿತ್ ಸಿಂಗ್ ತನ್ನ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯ ನಂಬಿಕೆಗೆ ದ್ರೋಹ ಬಗೆದಿದ್ದ. ಘಟನೆ ನಡೆದ ದಿನ ಮಹಿಳಾ ಪ್ರಯಾಣಿಕರೊಬ್ಬರು ಇವರ ಟ್ಯಾಕ್ಸಿಯ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರು. ಪ್ರಯಾಣದ ದಣಿವಿನಿಂದ ಆ ಮಹಿಳೆ ನಿದ್ದೆಗೆ ಜಾರಿದ್ದರು. ಇದನ್ನೇ ಅವಕಾಶವನ್ನಾಗಿ ಬಳಸಿಕೊಂಡ ಪಾಪಿ ಗುರ್ಮಿತ್ ಟ್ಯಾಕ್ಸಿಯನ್ನ ನಿರ್ಜನ ಪ್ರದೇಶದ ಅಡ್ಡ ರಸ್ತೆಯೊಂದಕ್ಕೆ ತಿರುಗಿಸಿದ್ದ. ಮಹಿಳೆ ಎಚ್ಚರಗೊಂಡು ನೋಡುವಷ್ಟರಲ್ಲೇ ಆಕೆಯ ಪ್ರಾಣ ಸಂಕಷ್ಟದಲ್ಲಿತ್ತು. ಗುರ್ಮಿತ್ ಆಕೆಯ ಮೇಲೆರಗಿ ಕುತ್ತಿಗೆಗೆ ಹರಿತವಾದ ಚಾಕುವನ್ನ ಹಿಡಿದಿದ್ದ. ಜೀವ ಬೇಕಿದ್ದರೆ ಸುಮ್ಮನಿರು, ಪ್ರತಿರೋಧ ಒಡ್ಡಬೇಡ ಎಂದು ಬೆದರಿಕೆ ಹಾಕಿದ್ದ. ಅಷ್ಟೇ ಅಲ್ಲದೆ ಆಕೆಯನ್ನ ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ಕಣ್ಣುಗಳಿಗೆ ಪಟ್ಟಿ ಕಟ್ಟಿ ಬರ್ಬರವಾಗಿ ಅತ್ಯಾಚಾರ ಎಸಗಿದ್ದ. ಇದು ಕೇವಲ ಲೈಂಗಿಕ ದೌರ್ಜನ್ಯವಾಗಿರದೆ ಮಹಿಳೆಯೊಬ್ಬರ ಘನತೆಯನ್ನ ಹರಿದು ಹಾಕಿದ ಪೈಶಾಚಿಕ ಕೃತ್ಯವಾಗಿದೆ. ಈ ಘಟನೆ ನಡೆದ ನಂತರ ಆತ ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಹಲವು ಪ್ರಯತ್ನಗಳನ್ನ ನಡೆಸಿದ್ದ. ಕೃತ್ಯ ಮುಚ್ಚಿಟ್ಟಿದ್ದ ಗುರ್ಮಿತ್ ಸಿಂಗ್ ಪೌರತ್ವ ಕಸಿದುಕೊಳ್ಳಲು ಮುಂದಾದ ಅಮೆರಿಕ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ, ಈತ ಪೌರತ್ವ ಪಡೆದ ಸಮಯ ಗುರ್ಮಿತ್ ಸಿಂಗ್ ಅಕ್ಟೋಬರ್ 19, 2011 ಅಮೆರಿಕದ ಪೌರತ್ವವನ್ನ ಪಡೆದುಕೊಂಡ. ಅಮೆರಿಕದ ಕಾನೂನಿನ ಪ್ರಕಾರ ಪೌರತ್ವ ಪಡೆಯುವಾಗ ಅರ್ಜಿದಾರರು ತಾನು ಎಸಗಿದ ಯಾವುದೇ ಅಪರಾಧಗಳ ಬಗ್ಗೆ ಸಂಪೂರ್ಣ ಸತ್ಯವನ್ನ ಬಹಿರಂಗಪಡಿಸಬೇಕು. ಇದನ್ನ ಗುಡ್ ಮಾರಲ್ ಕ್ಯಾರೆಕ್ಟರ್ ಅಥವಾ ಉತ್ತಮ ನೈತಿಕ ನಡತೆ ಎಂದು ಕರೆಯಲಾಗುತ್ತದೆ. ಆದರೆ ಗುರ್ಮಿತ್ ಸಿಂಗ್ ತಾನು ಎಸಗಿದ ಈ ಹೀನಾಯ ಕೃತ್ಯವನ್ನ ಮತ್ತು ತನ್ನ ಮೇಲಿದ್ದ ಆರೋಪಗಳನ್ನ ಅಮೆರಿಕದ ವಲಸೆ ಅಧಿಕಾರಿಗಳ ಮುಂದೆ ಮುಚ್ಚಿಟ್ಟಿದ್ದ. ತಾನು ಯಾವುದೇ ಅಪರಾಧ ಮಾಡಿಲ್ಲ ಎಂದು ಸುಳ್ಳು ಹೇಳಿ ಅಮೆರಿಕದ ಪ್ರಜೆಯಾಗಿ ಪೌರತ್ವ ಸ್ವೀಕರಿಸಿದ್ದ. ಆದರೆ ಸತ್ಯ ಹೆಚ್ಚು ದಿನ ಮುಚ್ಚಿಡಲು ಸಾಧ್ಯವಿಲ್ಲ. ಮೇ 2014 ನ್ಯೂಯಾರ್ಕ್ ಕೋರ್ಟ್ನಲ್ಲಿ ಈತನ ವಿಚಾರಣೆ ನಡೆಯಿತು. ಪ್ರಥಮ ದರ್ಜೆಯ ಅತ್ಯಾಚಾರ ಮತ್ತು ದ್ವಿತೀಯ ದರ್ಜೆಯ ಅಪಹರಣ ಆರೋಪಗಳು ಸಾಬೀತಾದವು. ನ್ಯಾಯಾಲಯವು ಈತನನ್ನ ದೋಷಿ ಎಂದು ತೀರ್ಮಾನಿಸಿ ಬರೋಬ್ಬರಿ 20 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿತು. ಜೈಲು ಶಿಕ್ಷೆಯಾಗಿದ್ದರೂ ಆತ ತಾಂತ್ರಿಕವಾಗಿ ಅಮೆರಿಕದ ಪ್ರಜೆಯಾಗಿಯೇ ಉಳಿದಿದ್ದ. ಆದರೆ ಈಗ ಆ ಪೌರತ್ವವನ್ನೇ ಕಸಿದುಕೊಳ್ಳಲು ಸರ್ಕಾರ ಮುಂದಾಗಿದೆ. ಗುರ್ಮಿತ್ ಸಿಂಗ್ ವಿರುದ್ಧ ಅಧಿಕಾರಿಗಳು ಕಿಡಿ. ಈ ಪ್ರಕರಣದ ಕುರಿತು ಅಮೆರಿಕದ ಉನ್ನತ ಅಧಿಕಾರಿಗಳು ಬಹಳ ಗಂಭೀರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅಮೆರಿಕದ ಅಟಾರ್ನಿ ಜನರಲ್ ಆಗಿರುವ ಪಾಮ್ ಬಾಂಡಿರವರು ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೀನಾಯ ಅಪರಾಧಗಳನ್ನ ಎಸಗಿ ನೈಸರ್ಗೀಕರಣ ಪ್ರಕ್ರಿಯೆಯಲ್ಲಿ ಅದನ್ನ ಮುಚ್ಚಿಡುವ ವ್ಯಕ್ತಿಗಳ ಪೌರತ್ವವನ್ನ ರದ್ದುಗೊಳಿಸಲು ಈ ನ್ಯಾಯಾಂಗ ಇಲಾಖೆ ಸತತವಾಗಿ ಶ್ರಮಿಸುತ್ತಿದೆ. ಅಮೆರಿಕದ ಪೌರತ್ವ ಎಂಬುದು ಒಂದು ಪವಿತ್ರವಾದ ಮತ್ತು ಶ್ರೇಷ್ಠವಾದ ಸವಲತ್ತು. ಅದನ್ನ ಪ್ರಾಮಾಣಿಕತೆಯಿಂದ ಗಳಿಸಬೇಕೇ ಹೊರತು ವಂಚನೆಯಿಂದಲ್ಲ. ಅದೇ ರೀತಿ ಯುಎಸ್ ಅಟಾರ್ನಿ ಜೋಸೆಫ್ ನೋಸೆಲ್ಲಾ ಜೂನಿಯರ್ ಕೂಡ ಗುರ್ಮಿತ್ ಸಿಂಗ್ ಪ್ರಕರಣದ ಬಗ್ಗೆ ಕಿಡಿಕಾರಿದ್ದಾರೆ. ಈ ಆರೋಪಿಯು ಅತ್ಯಾಚಾರದ ಮತ್ತು ಅಪಹರಣದಂತಹ ಕ್ರೂರ ಕೃತ್ಯಗಳನ್ನ ಎಸಗಿದ ನಂತರವೂ ಮೋಸದ ಮೂಲಕ ಅಮೆರಿಕದ ಪೌರತ್ವವನ್ನು ಗಿಟ್ಟಿಸಿಕೊಂಡಿದ್ದಾನೆ. ತಾನು ಗಳಿಸದ ಮತ್ತು ತನಗೆ ಅರ್ಹವಲ್ಲದ ಪೌರತ್ವವನ್ನು ರದ್ದುಪಡಿಸಲು ನಾವು ಈ ಪ್ರಕರಣವನ್ನ ದಾಖಲಿಸಿದ್ದೇವೆ. ಇದು ಅಮೆರಿಕದ ಜನರನ್ನ ರಕ್ಷಿಸುವ ಮತ್ತು ಅಮೆರಿಕದ ಪೌರತ್ವದ ಪಾವಿತ್ರ್ಯತೆಯನ್ನ ಕಾಪಾಡುವ ನಮ್ಮ ಬದ್ಧತೆಯನ್ನ ತೋರಿಸುತ್ತದೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಕ್ಯಾನ್ಸಲ್ ಆಗುತ್ತಾ ಅಮೆರಿಕ ಪೌರತ್ವ?
ಅಮೆರಿಕದ ತಜ್ಞರು ಹೇಳೋದೇನು? ಅಮೆರಿಕದಲ್ಲಿ ಪೌರತ್ವ ರದ್ದತಿ ಅಥವಾ ಡಿನ್ಯಾಚುರಲೈಸೇಷನ್ ಅಷ್ಟು ಸುಲಭದ ಮಾತಲ್ಲ. ಇದು ಅತ್ಯಂತ ಜಟಿಲವಾದ ಕಾನೂನು ಪ್ರಕ್ರಿಯೆ. ಅಮೆರಿಕದಲ್ಲಿ ಹುಟ್ಟಿದವರಿಗೆ ಪೌರತ್ವವನ್ನ ಎಂದಿಗೂ ರದ್ದುಗೊಳಿಸಲು ಸಾಧ್ಯವಿಲ್ಲ. ಆದರೆ ಬೇರೆ ದೇಶದಿಂದ ಬಂದು ಪೌರತ್ವ ಪಡೆದವರ ಪೌರತ್ವವನ್ನ ಕೆಲವು ನಿರ್ದಿಷ್ಟ ಕಾರಣಗಳಿಗಾಗಿ ಹಿಂಪಡೆಯಬಹುದು. ಇದಕ್ಕಾಗಿ ಸರ್ಕಾರವು ಫೆಡರಲ್ ನ್ಯಾಯಾಲಯದಲ್ಲಿ ಸಿವಿಲ್ ಮೊಕದ್ದಮೆಯನ್ನ ಹೂಡಬೇಕಾಗುತ್ತದೆ. ಕೇವಲ ಅಧಿಕಾರಿಗಳು ಸಹಿ ಹಾಕಿ ಪೌರತ್ವ ರದ್ದು ಮಾಡಲು ಸಾಧ್ಯವಿಲ್ಲ. ನ್ಯಾಯಾಧೀಶರೇ ಈ ಬಗ್ಗೆ ಅಂತಿಮ ತೀರ್ಪು ನೀಡಬೇಕು. ಈ ಪ್ರಕ್ರಿಯೆಯಲ್ಲಿ ಸರ್ಕಾರವು ಎರಡು ವಿಷಯಗಳನ್ನ ಸಾಬೀತುಪಡಿಸಬೇಕು. ವ್ಯಕ್ತಿಯು ಪೌರತ್ವ ಪಡೆಯುವಾಗ ಸುಳ್ಳು ಮಾಹಿತಿ ನೀಡಿದ್ದ ಅಥವಾ ಸತ್ಯವನ್ನ ಮುಚ್ಚಿಟ್ಟಿದ್ದ ಅಥವಾ ಆ ವ್ಯಕ್ತಿ ಪೌರತ್ವ ಪಡೆಯಲು ಅನರ್ಹನಾಗಿದ್ದ. ಗುರ್ಮಿತ್ ಸಿಂಗ್ ಪ್ರಕರಣದಲ್ಲಿ ಅತ್ಯಾಚಾರದಂತಹ ಗಂಭೀರ ಅಪರಾಧವನ್ನ ಮುಚ್ಚಿಟ್ಟು ಪೌರತ್ವ ಪಡೆದಿರುವುದು ಸ್ಪಷ್ಟವಾಗಿರುವುದರಿಂದ ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ತೀರ್ಪು ಬರುವ ಸಾಧ್ಯತೆ ಹೆಚ್ಚಿದೆ ಎಂದು ಕಾನೂನು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕದಲ್ಲಿ ಕಠಿಣ ಕಾನೂನು ಜಾರಿ. ತಿಂಗಳು 2000 ಪೌರತ್ವ ಕ್ಯಾನ್ಸಲ್ ಮಾಡೋ ರದ್ದತಿ. ಗುರ್ಮಿತ್ ಸಿಂಗ್ ಪ್ರಕರಣವು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾದುದಲ್ಲ. ಇದು ಅಮೆರಿಕದ ಬದಲಾಗುತ್ತಿರುವ ನೀತಿಯ ದಿಕ್ಸೂಚಿಯಾಗಿದೆ. ಟ್ರಂಪ್ ಆಡಳಿತವು ಯುನೈಟೆಡ್ ಸ್ಟೇಟ್ಸ್ ಸಿಟಿಜನ್ಶಿಪ್ ಅಂಡ್ ಇಮಿಗ್ರೇಷನ್ ಸರ್ವಿಸಸ್ ಕಚೇರಿಗಳಿಗೆ ಒಂದು ಕಠಿಣ ಆದೇಶ ನೀಡಿದೆ. ಅದರ ಪ್ರಕಾರ 2026ರ ವೇಳೆಗೆ ಪ್ರತಿ ತಿಂಗಳು ಸುಮಾರು 100ರಿಂದ 200 ಇಂತಹ ಪ್ರಕರಣಗಳನ್ನ ಪತ್ತೆ ಹಚ್ಚಿ ನ್ಯಾಯಾಂಗ ಇಲಾಖೆಗೆ ಕಳುಹಿಸಬೇಕು. ಇದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಹಿಂದಿನ ಅಂಕಿಅಂಶಗಳನ್ನ ನೋಡಬೇಕು. 2017ರಿಂದ 2025ರವರೆಗೆ ಅಂದರೆ ಬರೋಬ್ಬರಿ 8 ವರ್ಷಗಳಲ್ಲಿ ದೇಶದಾದ್ಯಂತ ಕೇವಲ 120 ಪೌರತ್ವ ರದ್ದತಿ ಪ್ರಕರಣಗಳು ದಾಖಲಾಗಿದ್ದವು. ಆದರೆ ಈಗ ತಿಂಗಳಿಗೆ 200 ಪ್ರಕರಣಗಳ ಗುರಿ ಇಟ್ಟುಕೊಂಡಿರುವುದು ಆಡಳಿತದ ಆಕ್ರಮಣಕಾರಿ ರೀತಿಯನ್ನ ತೋರಿಸುತ್ತದೆ. ಈ ಪ್ರಕ್ರಿಯೆಯು ನ್ಯಾಯಾಲಯಗಳ ಮೇಲೆ ಒತ್ತಡ ಹೇರಿದರೂ ಅಮೆರಿಕದ ಪೌರತ್ವದ ಮೌಲ್ಯವನ್ನ ಕಾಪಾಡಲು ಇದು ಅವಶ್ಯಕ ಎಂದು ರಿಪಬ್ಲಿಕನ್ ಪಕ್ಷದ ಹಲವು ನಾಯಕರು ವಾದಿಸುತ್ತಿದ್ದಾರೆ. ಗುರ್ಮಿತ್ ಸಿಂಗ್ ಪ್ರಕರಣವು ಈ ಅಭಿಯಾನದ ಆರಂಭಿಕ ಮತ್ತು ಪ್ರಮುಖ ಹೆಜ್ಜೆಯಾಗಿದೆ. ಪ್ರಕರಣದ ಮುಂದಿನ ಹಂತವೇನು? ಅಮೆರಿಕದಿಂದ ಗಡೀಪಾರಾಗ್ತಾರ ಗುರ್ಮಿತ್. ಈಗ ಗುರ್ಮಿತ್ ಸಿಂಗ್ ರವರ ಪ್ರಕರಣ ಫೆಡರಲ್ ನ್ಯಾಯಾಲಯದ ಅಂಗಳದಲ್ಲಿದೆ. ನ್ಯಾಯಾಧೀಶರು ಸರ್ಕಾರದ ವಾದವನ್ನ ಎತ್ತಿ ಹಿಡಿದರೆ ಸಿಂಗ್ ರವರ ಅಮೆರಿಕನ್ ಪೌರತ್ವ ರದ್ದಾಗುತ್ತದೆ. ಪೌರತ್ವ ರದ್ದಾದ ನಂತರ ಅವರು ಕೇವಲ ಭಾರತೀಯ ಪ್ರಜೆಯಾಗಿ ಅಥವಾ ದೇಶರಹಿತ ವ್ಯಕ್ತಿಯಾಗಿ ಉಳಿಯುತ್ತಾರೆ. ಅವರ 20 ವರ್ಷಗಳ ಜೈಲು ಶಿಕ್ಷೆ ಮುಗಿದ ತಕ್ಷಣ ಅವರನ್ನ ಅಮೆರಿಕದಿಂದ ಗಡೀಪಾರು ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಅವರು ಮತ್ತೆಂದು ಅಮೆರಿಕದ ನೆಲಕ್ಕೆ ಕಾಲಿಡದಂತೆ ಶಾಶ್ವತ ನಿಷೇಧ ಹೇರಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಅಮೆರಿಕದ ಪೌರತ್ವ ಎಂಬುದು ಕೇವಲ ಪಾಸ್ಪೋರ್ಟ್ ಅಲ್ಲ, ಅದೊಂದು ಜವಾಬ್ದಾರಿ. ಅಪರಾಧ ಮಾಡಿ ಅದನ್ನ ಮುಚ್ಚಿಟ್ಟು ಕಾನೂನಿನ ಕಣ್ಣಿಗೆ ಮಣ್ಣೆರಚಬಹುದು ಎಂದು ಭಾವಿಸಿದರೆ ಗುರ್ಮಿತ್ ಸಿಂಗ್ ಪ್ರಕರಣ ಒಂದು ಎಚ್ಚರಿಕೆಯ ಗಂಟೆ. ತಪ್ಪು ಮಾಡಿ ಎಷ್ಟೇ ವರ್ಷಗಳೇ ಕಳೆದು ಕಾನೂನು ಅವರನ್ನ ಬಿಡುವುದಿಲ್ಲ ಎಂಬುದಕ್ಕೆ ಈ ಬೆಳವಣಿಗೆ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸುಳ್ಳಿನ ಬುನಾದಿಯ ಮೇಲೆ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಕ್ಕೆ ಗುರ್ಮಿತ್ ಸಿಂಗ್ ಪ್ರಕರಣವೇ ನೇರ ಸಾಕ್ಷಿ. ಅತ್ಯಾಚಾರದಂತಹ ಹೀನಾಯ ಕೃತ್ಯ ಎಸಗಿ ಆ ಸತ್ಯವನ್ನ ಮುಚ್ಚಿಟ್ಟು ಪಡೆದ ಅಮೆರಿಕದ ಪೌರತ್ವ ಶಾಶ್ವತವಲ್ಲ ಎಂಬುದು ಈಗ ಸಾಬೀತಾಗಿದೆ. ಅಮೆರಿಕದ ನ್ಯಾಯಾಂಗ ಇಲಾಖೆಯ ಈ ನಡೆ ಟ್ರಂಪ್ ಕಠಿಣ ನೀತಿಗೆ ತಾಜಾ ಉದಾಹರಣೆಯಾಗಿದೆ. ಟ್ರಂಪ್ ಆಡಳಿತದ ಕಠಿಣ ವಲಸೆ ನೀತಿಗಳ ಅಡಿಯಲ್ಲಿ ವಂಚನೆ ಎಸಗಿದ ಅಪರಾಧಿಗಳು ಎಷ್ಟೇ ವರ್ಗಗಳಾದರೂ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲಾಗದು ಎಂಬ ಖಡಕ್ ಎಚ್ಚರಿಕೆಯನ್ನ ಈ ಪ್ರಕರಣ ನೀಡಿದೆ. ಮುಂದೇನಾಗುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.